ತಾವು ಮಾಡುವ ಲಡ್ಡುವಿನ ರುಚಿಯೇ? ತುಂಬ ಚೆನ್ನಾಗಿದೆ ಆಶು. ಯಾರು ಮಾಡಿದ್ದು ಇದು? ಅದೇ ದೊಡ್ಡಮ್ಮ, ಹೇಳಿದ್ನಲ್ಲ ಅನಿರುದ್ಧ್, ಅವ್ರ ತಾಯಿನೇ ಲಡ್ಡು ಚೆನ್ನಾಗಿ ಮಾಡೋದು ಅಂತ ಹೇಳಿದ್ರು. ಇದು ಅವ್ರ ತಾಯಿ ಮಾಡಿದ್ದು, ನಿಮಗೆ ಟೇಸ್ಟ್ ಮಾಡಿಸೋದಕ್ಕೆ ತಂದೆ ನಾನು ಎಂದಳು. ಅದೇನೋ ಖುಷಿ ಅವಳ ಮೊಗದಲ್ಲಿ. ತುಂಬ ಚೆನ್ನಾಗಿದೆ ಅಂತ ಹೇಳು ನಾಳೆ ಎಂದರು. ಹೌದು, ನಿಮ್ಮಿಬ್ಬರು ಪಂದ್ಯದಲ್ಲಿ ಗೆದ್ದಿದ್ಯಾರು ಕೇಳಿದರು ಅಮೃತ, ತಾವು ಪೂರ್ಣರ ಕೈಯಲ್ಲಿನ ಲಡ್ಡು ಚೂರು ಮುರಿದು ಬಾಯಿಗಿಡುತ್ತಾ. ಇಬ್ಬರು ಅಮ್ಮ, ಯಾಕಂದರೆ ಇಬ್ಬರು ತಗೊಂಡು ಹೋಗಿರೋ ಲಡ್ಡು ಚೆನ್ನಾಗಿತ್ತು. ಅವಳ ಮೊಗದಲ್ಲಿ ಖುಷಿ ಅನಿರುದ್ಧನ ಕಾರಣದಿಂದ. ಚೆನ್ನಾಗಿಲ್ಲದೆ ಇದ್ದಿದ್ರು ಇನ್ನೊಬ್ರು ಮಾಡಿದ ಅಡುಗೆನ ಚೆನ್ನಾಗಿಲ್ಲ ಅಂತ ಹೇಳಬಾರ್ದು ಆಶು ಎಂದರು ಆಯುಷ್. ಹಾಂ ಅಪ್ಪ, ಆದರೆ ನಿಜವಾಗ್ಲೂ ಈ ಲಡ್ಡು ಚೆನ್ನಾಗಿದೆ, ಬೇಕಾದರೆ ನೀವು ಟೇಸ್ಟ್ ಮಾಡಿ. ದೊಡ್ಡಪ್ಪ, ನೀವು ಅವರತ್ತ ಡಬ್ಬಿ ಚಾಚುತ್ತಾ ಎಂದಳು. ನಾನು ರಾತ್ರಿ ಟೇಸ್ಟ್ ಮಾಡ್ತೀನಿ ಎಂದರು ಭಾರ್ಗವ್. ಟೇಸ್ಟ್ ಮಾಡಿ ದೊಡ್ಡಪ್ಪ, ಆಮೇಲೆ ನೋಡಿ ನೀವು ಈ ಶುಗರ್ಲೆಸ್ ಮಾಡೋ ಲಡ್ಡುನೇ ಬೇಡ ಅಂತೀರಾ. ಪೂರ್ಣರವರಿಗೆ ಛೇಡಿಸಿದಾಗ ಅವಳನ್ನೇ ಓರೆಗಣ್ಣಿನಿಂದ ನೋಡಿದರು ಪೂರ್ಣ. ಹೌದಾ, ಹಾಗಾದರೆ ಖಂಡಿತ ಟೇಸ್ಟ್ ಮಾಡ್ತೀನಿ. ನಾನು ಮಾಡೋ ಲಡ್ಡುನೇ ಬೆಸ್ಟ್ ಅನ್ನೋ ಇವಳು ಜಂಬಾನ ಇಳಿಸಬಹುದು. ಅವಳ ಜೊತೆಗೂಡಿದರು ಭಾರ್ಗವ್. ಪೂರ್ಣರವರ ನೋಟ ಅವರತ್ತಲೂ ಚೂಪಾಯಿತು. ಏಯ್ ತರಲೆ, ನಿನಗೆ ಲಡ್ಡು ಮಾಡಿಕೊಡೋದಕ್ಕೆ ಪೂರ್ಣಮ್ಮ ಬೇಕು, ಈಗ ಅವರಿಗೆ ಛೇಡಿಸ್ತೀಯಾ ಎಂದರು ಅಮೃತ ಮಗಳನ್ನು ನೋಡುತ್ತಾ. ತಮಾಷೆ ಮಾಡಿದ್ವಿ ಅಮ್ಮ ನಮ್ಮ ಶುಗರ್ಲೆಸ್ಗೆ ಎಂದವಳು. ಪೂರ್ಣರ ಕೊರಳು ಅಪ್ಪಿದಳು. ಸಾಕವರಿಗೆ ಆ ಅಪ್ಪುಗೆ ಮುನಿಸು ಮರೆತು ಖುಷಿಯಾಗಲು. ಹೋಗು, ಈಗ ಫ್ರೆಶ್ ಆಗಿ ಬಾ, ಟೀ ಕೊಡ್ತೀನಿ ಎಂದರು ಪೂರ್ಣ. ಹೌದು, ಎಲ್ಲಿ ಆ